हरिः ओम् आपादमौलिपर्यन्तं गुरूणामाकृतिप्यरेत तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्टं दयानिधिं विद्याविनयसम्पन्नं शान्तादिगुणब्रह्मितान् सशास्त्रप्रवचनासक्तान् एलमिलार्यान् गुरुन् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुप्रियाः तान् नमस्ये मम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯೆಯ ವರದರು ಅಂದರೆ ಸಾತ್ವಿಕರು. ಜೀವಗಣ ಹರೇರನುಚರಾ ನೀಚೋಚ ಭಾವಂ ಗತಃ ಎಂಬುದು ಮುಖ್ಯ ಪ್ರಮೇಯ. ಪಂಚವೇದ ತಾರತಮ್ಯ ಎಂಬುದು ಅತ್ಯವಶ್ಯಕವಾಗಿ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದ ವಿದ್ಯೆಯಾಗಿದೆ. ನಾವು ಹಿಂದೆ ಸಾತ್ವಿಕರನ್ನು ಚಿಂತಿಸುತ್ತಿದ್ದೆವು, ರಾಜಸರನ್ನು ಚಿಂತಿಸಿದಾಯಿತು. ತಾಮಸರ ಬಗ್ಗೆ ತಿಳಿಯಬೇಕಾಗಿದೆ. ಶ್ರೀ ವೇದವ್ಯಾಸದೇವರು ತಮ್ಮ 18 ಪುರಾಣಗಳಲ್ಲಿ 6 ಪುರಾಣಗಳನ್ನು ತಾಮಸ ಪುರಾಣವೆಂದು ವಿಭಾಗ ಮಾಡಿ 1,64,000 ಸಾತ್ವಿಕ ಪುರಾಣವನ್ನು ತಿಳಿಸಿದಾಗ 83,500 ಶ್ಲೋಕಗಳಿಂದ ರಾಜಸ ಪುರಾಣವನ್ನು ತಿಳಿಸಿ 1,62,500 ಶ್ಲೋಕಗಳಿಂದ ತಾಮಸ ಪುರಾಣವನ್ನು ರಚಿಸಿದ್ದಾರೆ. ತಾಮಸ ಪುರಾಣವೆಂದರೆ ಕೇವಲ ತಮೋ ಜೀವರಿಗೆ ಮಾತ್ರ ವರ್ಣಿಸಿ ಮಾಡುವುದು ಅಂತ ಅಲ್ಲ. ಜೀವರಲ್ಲಿ ಸಾತ್ವಿಕರಿದ್ದಾರೆ, ರಾಜಸಿದ್ದಾರೆ ಮತ್ತು ತಾಮಸರಿದ್ದಾರೆ ಎಂಬ ಅವರ ಪ್ರತಿನಿಧಿಯಾಗಿ ಆಯಾ ಜೀವರು ನಡೆದುಕೊಂಡ ರೀತಿಯನ್ನು ತಿಳಿಸುವ ಬಗೆಯದಾಗಿದೆ. ಇದನ್ನು ಶ್ರೀ ವೇದವ್ಯಾಸದೇವರೇ ಭಗವದ್ಗೀತೆಯಲ್ಲಿ ತಾಮಸರ ಸಮಷ್ಟಿಯಾಗಿ ಅವರ ಯೋಗ್ಯತೆಯನ್ನು ತಿಳಿಸ್ತಾ ಇದ್ದಾರೆ. 18ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಕುರಿತು ಲೋಕಕ್ಕೆ ಉಪದೇಶ ಮಾಡಿದ ಅನುಬಂಧಂ ಕ್ಷಯಂ ಹಿಂಸಂ ಅನಪೇಕ್ಷಂ ಚ ಪೌರುಷಂ ಮೋಹಾದ್ ಆರಂಭತೆ ಕರ್ಮ ಯತ್ ತಾಮಸಂ ತದುಚ್ಯತೆ. ಭವಿಷ್ಯದಲ್ಲಿ ಆಗುವ ಅನರ್ಥ ಅಂದರೆ ಅನುಬಂಧ ಅಂದರೆ ಹಾನಿ, ಇತರಿಗೆ ಆಗುವ ನಾಶವನ್ನು, ತೊಂದರೆ, ಕ್ಷಯಂ ಹಿಂಸಾ, ತನ್ನ ಸಾಮರ್ಥ್ಯ, ಪೌರುಷ ಇವುಗಳನ್ನು ವಿಚಾರ ಮಾಡದೆ ಅನಪೇಕ್ಷ ಮಿಥ್ಯಾಜ್ಞಾನದಿಂದ ಮಾಡುವ ಕರ್ಮ ತಾಮಸ ಕರ್ಮ. ಸಂಸಾರಾವಸ್ಥೆಯಲ್ಲಿ ಎಲ್ಲ ಜೀವರಿಗೂ ಸಾತ್ವಿಕ, ರಾಜಸ, ತಾಮಸ ಗುಣಗಳಿಂದ ಕೂಡಿರುತ್ತಾರೆ. 3 ಗುಣಗಳಿಂದ ಕೂಡಿದ ಕರ್ಮಗಳಿಂದಲೂ ಮಾಡುತ್ತಾರೆ. ಆದರೆ ಸ್ವರೂಪಭೂತವಾಗಿ ಸಾತ್ವಿಕ, ರಾಜಸರು, ತಾಮಸರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಯಾರು ಸ್ವರೂಪದಲ್ಲೇ ತಾಮಸರಿರುತ್ತಾರೋ ಅವರು ಸಾತ್ವಿಕ ಕರ್ಮವನ್ನು ಮಾಡುತ್ತಾರೆ, ರಾಜಸ ಕರ್ಮವನ್ನು ಮಾಡುತ್ತಾರೆ ಮತ್ತು ತಾಮಸ ಕರ್ಮವನ್ನು ಹೆಚ್ಚಾಗಿ ಮಾಡುತ್ತಾರೆ. ಆದ್ದರಿಂದ ಸಾತ್ವಿಕ ಕರ್ಮ ಮಾಡಿದ ಮಾತ್ರಕ್ಕೆ ತಾಮಸ ಜೀವಿ ಸಾತ್ವಿಕ ಎನಿಸಿಕೊಳ್ಳುವುದಿಲ್ಲ. ಅವರ ಇಷ್ಟ ಇರುವುದೆಲ್ಲವೂ ಸಹ ತಾಮಸ ಕರ್ಮದಲ್ಲೇ. ಇದನ್ನು ಕಲಿಯುಗದಲ್ಲಿ ನಾವು ವಿಶೇಷ ಆಕಾರವಾಗಿ ನಾವು ಬಹಳ ಹೆಚ್ಚು ಪ್ರಮಾಣದಲ್ಲಿ ನೋಡಬಹುದಾಗಿದೆ. ಅನುಬಂಧ ಕ್ಷಯಂ ಹಿಂಸಂ ಅನಪೇಕ್ಷಂ ಚ ಪೌರುಷಂ ಮೋಹಾದಾರಂಭತೆ ಕರ್ಮ ಯತ್ ತಾಮಸಂ ಸಮುಚ್ಯತೆ
ಎಂಬುದು ಶ್ರೀಕೃಷ್ಣ ಪರಮಾತ್ಮನ ಆದೇಶವಾಗಿದೆ. ಯಾವುದನ್ನು ಅನರ್ಥದಲ್ಲೇ ಅವರ ಮನಸ್ಸನ್ನು ಇಟ್ಟಿರ್ತಕ್ಕಂಥವರು, ಯಾವುದೇ ಕೆಲಸದ ನಾಶ, ತೊಂದರೆ ಇದನ್ನು ಮನಸ್ಸಿನಲ್ಲಿ ಮಾಡತಕ್ಕಂಥವರು, ಇದಕ್ಕಾಗಿ ತನ್ನ ಪೌರುಷ, ತನ್ನ ಸಾಮರ್ಥ್ಯವನ್ನು ಬಳಸುವಂಥವರು ಮತ್ತು ಇದರಿಂದ ಮುಂದೆ ಏನಾಗುತ್ತೆ ಎಂಬುದನ್ನು ಸಹ ವಿಚಾರ ಮಾಡದೆ ಮಿಥ್ಯಾಜ್ಞಾನದಿಂದ ಮಾಡುವ ಕರ್ಮ ತಾಮಸ ಕರ್ಮ ಎಂದು ಹೆಸರು. ಕಲಿಯುಗದಲ್ಲಿ ಪ್ರತಿ ಮನೆಗಳಲ್ಲಿ ನಾವು ನೋಡುತ್ತೇವೆ. ಒಂದು ಸಾತ್ವಿಕ ಕರ್ಮ ಮಾಡಬೇಕು ಎಂದು ಒಬ್ಬರು ಆಶಿಸಿದರೆ ಅದಕ್ಕೆ ಹಲವಾರು ಜನರು ಹಿಂಬದಿಯಲ್ಲಿ ಕೆಲಸ ಮಾಡಿ ಆ ಕೆಲಸವನ್ನು ನಿಲ್ಲಿಸುವಂತೆ, ತಡೆಗಟ್ಟುವಂತೆ ಅಡ್ಡ ಒಡ್ಡುತ್ತಾರೆ. ಆದ್ದರಿಂದಲೇ ಒಂದು ಕನ್ನಡದಲ್ಲಿಯೇ ಒಂದು ಗಾದೆ ಇದೆ, ಯಾವುದೇ ಶ್ರೇಯಸ್ ಕಾರ್ಯವನ್ನು ಮಾಡುವಾಗ ಬಹಳ ವಿಘ್ನವು ಬರುತ್ತದೆ ಎಂಬುದು. ಶ್ರೇಯಾಂಶ ಬಹು ವಿಜ್ಞಾನಿ. ಶ್ರೇಯಸ್ಸಿನ ಕೆಲಸ ಮಾಡುವಾಗ ಅನೇಕ ವಿಘ್ನಗಳು ನಮಗೆ ಅಡ್ಡ ಬರುತ್ತದೆ ಎಂಬುದು. ಇದು ಪ್ರತಿಯೊಬ್ಬರ ಅನುಭವದಲ್ಲೇ ಇರುತ್ತದೆ. ಈ ವಿಘ್ನವನ್ನು ತಂದುಕೊಡತಕ್ಕಂಥವರು ಯಾರು, ಯಾಕೆ ಹೀಗೆ ವಿಘ್ನ ಬರುತ್ತದೆ ಎಂಬುದನ್ನು ಚಿಂತಿಸಿದರೆ ಈ 3 ಗುಣದ, ಸತ್ವಗುಣ, ರಜೋಗುಣ, ತಮೋ ಗುಣದ, ಇದರಿಂದಲೇ ಕೂಡಿದ ಸಂಸಾರವು ಸೇರಿರ್ತಕ್ಕಂಥ ಇಡೀ ವಿಶ್ವದಲ್ಲಿರ್ತಕ್ಕಂಥ, ಇದನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ, ಅಂದರೆ ಇದರ ಅಭಿಮಾನಿಗಳಾದ ಆಯಾ ಜೀವರುಗಳು ಅದೇ ಕೃತ್ಯವನ್ನು ಮಾಡುತ್ತಿರುತ್ತಾರೆ. ಏನಕೇನ ಪ್ರಕಾರೇಣ ಸತ್ವಗುಣದ ದ್ವೇಷವನ್ನು, ವಿರೋಧವನ್ನು ಮಾಡ್ತಕ್ಕಂಥವರು ತಾಮಸರು ಕೇವಲ ತಪ್ಪನ್ನೇ ಹುಡುಕುತ್ತಾ ಕುಳಿತಿರುತ್ತಾರೆ. ಅದರಿಂದ ಅವರಿಗಂತೂ ಹಾನಿ, ಕಟ್ಟಿಟ್ಟ ಬುತ್ತಿ ಮತ್ತು ಸಾತ್ವಿಕ ಕೆಲಸ ಮಾಡುವುದರಲ್ಲಿ ವಿಘ್ನವನ್ನು ಉಂಟು ಮಾಡುವುದರಲ್ಲಿ ಅವರಿಗೆ ಆನಂದವನ್ನು ಪಡೆದುಕೊಳ್ಳುತ್ತಾರೆ. ಇಂತಹ ಪ್ರವೃತ್ತಿ ಉಳ್ಳಂಥ ಜನರು ತಾಮಸ ಜೀವರು. ಯಾರು ಇಂತಹ ತಾಮಸ ಪ್ರವೃತ್ತಿಯಲ್ಲಿ ಇರುತ್ತಾರೋ ಅವರ ಫಲವೂ ಸಹ ಅತ್ಯಂತ ಶೋಚನೀಯವಾಗಿರುತ್ತದೆ. ಇದನ್ನು ಧರ್ಮ ವಿವೇಕ ಎಂಬತಕ್ಕಂಥದ್ರ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ 11ನೇ, 14ನೇ ಮತ್ತು 30ನೇ ಅಧ್ಯಾಯಗಳೇ ತಿಳಿಸಿಕೊಟ್ಟಿದ್ದಾರೆ ಧರ್ಮ ವಿವೇಕದ ಮಾತನ್ನು. ಪಾತಕ ಉಪಪಾತಕಂ ಸ್ವರೂಪಂ ಫಲ ನಿರೂಪಣಂ ಚ. ಯಾರು ಪಾಪಕೃತ್ಯವನ್ನೇ ಮಾಡುತ್ತಾರೋ ಅವರಿಗೆ ಯಾವ ರೀತಿ ಫಲ ಬರುತ್ತದೆ ಎಂಬುದನ್ನು ನಾವು ನೋಡಬಹುದು. ಈಗ ಜನಗಳಲ್ಲಿ ನಾವು ಅವರು ದುಷ್ಟಬುದ್ಧಿ ಉಳ್ಳವರೋ ಶಿಷ್ಟಬುದ್ಧಿ ಉಳ್ಳವರೋ ಎಂಬುದನ್ನು ಹೇಗೆ ನಾವು ಗುರುತಿಸಿಕೊಳ್ಳುವುದು ಅಂದರೆ ಫಲರೂಪದಿಂದ ನಾವು ನೋಡಿಕೊಳ್ಳಬೇಕು. ಯಾವುದೇ ಕರ್ಮವನ್ನು ಮಾಡುವಾಗ ಸಂಕಲ್ಪವಿರುತ್ತದೆ. ಸಂಕಲ್ಪ ಯಾರಿಗೂ ಕಾಣಿಸುವುದಿಲ್ಲ. ಅದು ಕಾರ್ಯರೂಪದಲ್ಲಿ ವ್ಯಕ್ತವಾದಾಗ ಆ ಸಂಕಲ್ಪವೂ ವ್ಯಕ್ತವಾಗುತ್ತದೆ, ಕಣ್ಣಿಗೆ ಕಾಣಿಸುತ್ತದೆ. ಸಾತ್ವಿಕರು ಸಂಕಲ್ಪದಿಂದ ಒಂದು ಹರಿಪೂಜೆಯನ್ನು ಮಾಡಲು ಯತ್ನಿಸಿದರೆ ಅದಕ್ಕೆ ಕಾರಣಗಳು, ಉಪಕರಣಗಳು, ಪದಾರ್ಥಗಳು ಇದನ್ನು ಒದಗಿಸುವುದು ರಾಜಸ ತಾಮಸರ ಪ್ರವೃತ್ತಿಯಲ್ಲಿರ್ತಕ್ಕಂಥ ಜನರು ಅದಕ್ಕೆ ಅಡ್ಡಿಯನ್ನು ಒಡ್ಡುತ್ತಾರೆ. ಯಾರು ಅಡ್ಡಿಯನ್ನು ಒಡ್ಡುತ್ತಾರೋ ಅದಕ್ಕೆ ಮಿಥ್ಯಾಜ್ಞಾನ ಎಂದ ಹೆಸರು. ಅದು ತಾಮಸ ಪ್ರವೃತ್ತಿಯಾಗಿರುತ್ತದೆ. ಅದು ಯಾರೇ ಆಗಿರಬಹುದು. ಸಾತ್ವಿಕರಾದರೂ ಸಹ ತಾಮಸ ಪ್ರವೃತ್ತಿಯಲ್ಲಿಯೂ ಮಾಡುತ್ತಾರೆ. ಆದರೂ ಅಧಿಕವಾಗಿ ಯಾರು ಮಾಡುತ್ತಾರೋ ನಾವು ಅವರನ್ನು ಆಯಾ ಗುಂಪಿನಲ್ಲಿ ತಿಳಿದುಕೊಳ್ಳಬೇಕು. ಆದರೆ ವಿಶೇಷ ಆಕಾರವಾಗಿ ಫಲರೂಪದಿಂದ ನಾವು ಇದನ್ನು ತಿಳಿದುಕೊಳ್ಳಬಹುದು. ಆದ್ದರಿಂದ ಧರ್ಮ ವಿವೇಕದಲ್ಲಿ ಹೇಳಿರತಕ್ಕಂಥ ವಾಕ್ಯವನ್ನು ಶ್ರೀಮದಾನಂದ ತೀರ್ಥರು ಉದಾಹರಿಸಿದ್ದಾರೆ. ಕ್ಷುದ್ರ ಪಾಪಾನಿ ಪಾಪಾನಿ
ಚ ಉಪಪಾತಕ ಪಾತಕೆ ಮಹಾಪಾತಕ ನಾಮಾನಿ ಸುಮುಹ ಪಾತಕಾನ್ಯಾಪಿ. ಯಾರೇ ಪಾತಕ ಜನರು ಅಂದರೆ ತಮೋಜೀವರು ಮಾಡತಕ್ಕಂಥದ್ದಕ್ಕೆ ಪಾತಕ ಅಂದರೆ ಪಾಪದ ಕೆಲಸಗಳು. ಈ ಪಾಪದ ಕೆಲಸದಲ್ಲಿ 4 ಬಗೆ: ಕ್ಷುದ್ರ ಪಾಪ ಮತ್ತು ಸಾಧಾರಣವಾದ ಪಾಪ ಮತ್ತು ಉಪಪಾತಕ ಮತ್ತು ಮಹಾಪಾತಕ, ಸುಮಹಾಪಾತಕ ಅಂತ ಹೇಳಿ ನಾವು 4 ವಿಭಾಗದಲ್ಲಿ ಚಿಂತಿಸಬಹುದು. ತದಾ ಸ್ವಾತಿ ಮಹಾಂತಾನಿ ಪಾತಕಾನಿ ವಿಧೋ ವಿದುಹು ಪಿಪೀಲಿಕಾ ವದಾದೀನಿ ಕ್ಷುದ್ರ ಪಾಪೋದೀನಿ ಚ. ಯಾರು ಇರುವೆಗಳನ್ನು ಸಾಯಿಸತಕ್ಕಂಥದ್ದು, ಇರುವೆಗಳು ಅಂದರೆ ಇರುವೆ ಜಾತಿಯಲ್ಲಿರ್ತಕ್ಕಂಥ ಸೊಳ್ಳೆಗಳು, ತಗಣಿಗಳು, ಇಂತಹ ಸಣ್ಣ ಸಣ್ಣ ಕೀಟಗಳನ್ನು ಸಾಯಿಸುವ ಪ್ರವೃತ್ತಿ ಉಳಿತಕ್ಕಂಥವರು ಪಾಪಿಗಳೇ. ಅದು ಕ್ಷುದ್ರ ಪಾಪ ಎಂದು ಎನಿಸಿಕೊಳ್ಳುತ್ತದೆ. ಪಾಪಮಸ್ತಿ ಮತ ಇತಾಂ ಹಿ ಅಸ್ತಿ ಫಲಚೌರ್ಯಾಧಿಕಂ ತಥಾ. ಕಳ್ಳತನ ಮಾಡತಕ್ಕಂಥದ್ದು ಯಾರ ಬುದ್ಧಿ ಇರುತ್ತದೋ ಅದು ಸಹ ತಾಮಸರ ಪಾತಕ ಬುದ್ಧಿ ಎಂದು ತಿಳಿಯಬೇಕು. ಪರದಾರಾಧಿಕಂ ವಾಪಿ. ಈ ಉಪಪಾತಕ ಸಜ್ಞಿಕಂ. ಉಪಪಾತಕ ಅಂದರೆ ಪರದಾರಾದಿಗಳಲ್ಲಿ, ಬೇರೆಯವರ ಸ್ವತ್ತಲ್ಲಿ, ಬೇರೆಯವರ ವ್ಯಕ್ತಿಗಳಲ್ಲಿ, ಬೇರೆಯವರ ವಸ್ತ್ರದಲ್ಲಿ ಆಸಕ್ತರಾಗಿರ್ತಕ್ಕಂಥವ್ರಿಗೆ ಪರದಾರಾಧಿಕಂ ಎಂದು ಹೆಸರು. ಇದನ್ನು ಉಪಪಾತಕ ಎಂದು ಹೆಸರು. ಪಾತಕಂ ಶೂದ್ರಹತ್ಯಾದಿ ಬ್ರಹ್ಮಹತ್ಯಾದಿಕಂ ಮಹತ್. ಶೂದ್ರನ್ನಾಗಲಿ ಬ್ರಾಹ್ಮಣರನ್ನಾಗಲಿ ಹತ್ಯವನ್ನು ಮಾಡತಕ್ಕಂಥದ್ದು ಅತ್ಯಂತ ಮಹತ್ತಾದ ಪಾತಕ ಅನಿಸಿಕೊಳ್ಳುತ್ತದೆ. ದೇವಸ್ವ ಅರಣಾದೀನಿ ಸುಮಹಾಂತಾನಿ ವಿಧೋ ವಿದುಹು. ಯಾರು ದೇವಸ್ವವನ್ನು ಹರಣ ಮಾಡುತ್ತಾರೋ ಅದು ಉಗ್ರವಾದ ಪಾಪ ಎನಿಸಿಕೊಳ್ಳುತ್ತದೆ. ದೇವಾಯ ಯಜ್ಞ ಸ್ವತಾಂ ಚೈವ ತತೋಪಿ ಸುಮಹತ್ತರಂ. ದೇವರನ್ನು ಅವಜ್ಞ ಅಂದರೆ ಯಾರು ದೇವತೆಗಳನ್ನು ಅಜ್ಞಾನದ ಕಾಣುತ್ತಾರೋ, ಅವಮರ್ಯಾದೆ ಮಾಡುತ್ತಾರೋ ಅದು ಅತಿಶಯವಾದ ಪಾಪ ಎನಿಸಿಕೊಳ್ಳುತ್ತದೆ. ಮಹಾನ್ ಮಹತರಃ ತಸ್ಯ ಅವಜ್ಞ ಕೇಶವೇತು ಯಾಹ. ಯಾರು ಸರ್ವೋತ್ಕೃಷ್ಟನಾದ ಭಗವಂತನನ್ನು ಯಾರು ಅಲ್ಲಗಳೆಯುತ್ತಾರೋ, ಅವನಲ್ಲಿ ದೋಷವನ್ನು ಕಂಡುಕೊಳ್ಳುತ್ತಾರೋ ಅದು ಮಹಂತರವಾದ ಪಾಪ ಎನಿಸಿಕೊಳ್ಳುತ್ತದೆ. ಕೇಶವಸ್ಯ ಸಮೂಹಸ್ಸಿ ಇತಿ ಕೇಶವಾರಂಭಂ ಇತ್ಯಾದಿ ಅಪಿ ಬ್ರಹ್ಮಹತ್ಯ ಕೇಶವಾತ್ಮನಃ ಶಿವಾ ನಿರ್ಗುಣ ಇತ್ಯಪಿ. ಭಗವಂತನ ಅನಂತ ಗುಣಗಳು ತಾಮಸ ಜೀವರಿಗೆ ಕಾಣಿಸುವುದೇ ಇಲ್ಲ. ದೋಷಗಳನ್ನು ಲೆಕ್ಕ ಮಾಡುತ್ತಾ ಹೋಗುತ್ತಾರೆ, ಅಲ್ಲಿ ದೋಷವೇ ಇಲ್ಲ. ಅದರಂತೆ ಅತ್ಯಂತ ಭಕ್ತಳಾದ ಲಕ್ಷ್ಮೀದೇವಿಯಲ್ಲೂ ಸಹ ಅವಗುಣವನ್ನು ಕಾಣುವುದು ಅವರ ಪ್ರವೃತ್ತಿಯಾಗಿರುತ್ತದೆ. ಇದು ಮಹಾನ್ ಪಾಪ ಎನಿಸಿಕೊಳ್ಳುತ್ತದೆ. ಇದು ತಾಮಸ ಗುಣದ ಫಲರೂಪ. ಮುಕ್ತಸ್ಯ ತದ್ಭಾವಮತಿ ರೂಪತ್ವಂ ಅತಿಸ್ತತಃ. ಮುಕ್ತರಲ್ಲೂ ಸಹ ತಪ್ಪನ್ನು ಹುಡುಕುವಂತಹ ಚಿಂತನೆ ಮಾಡತಕ್ಕಂಥವರು ತಾಮಸ ಜನರ ಪಾತಕ ಕರ್ಮಗಳು. ತ್ರಿಗುಣಾತ್ಮಕ ದೇಹೋ ಅಸ್ಯಾಪಿ ಅತೀತ್ಯಾಪಿತು ಯಾಮತಿ. 3 ಗುಣದಿಂದ ಕೂಡಿರತಕ್ಕಂಥ ಶರೀರದಲ್ಲಿ ವಿಪರೀತವಾಗಿ ತಿಳಿದು ಅದನ್ನು ಬೋಧನೆ ಮಾಡತಕ್ಕಂಥದ್ದು ಅಸುರ ಜನದ ಪಾತಕದ ಫಲರೂಪವಾಗಿರುತ್ತದೆ. ಜನ್ಮ ಮೃತ್ಯಾದಿ ಬುದ್ಧಿಶ್ಚ ದುಃಖ ಅಜ್ಞಾನಾದಿ ಬೋಧನಂ. ಅವರು ಅಜ್ಞಾನವನ್ನೇ ಬೋಧನೆ ಮಾಡುತ್ತಾರೆ. ಯಾವುದು ಯಥಾರ್ಥವೋ ಅದನ್ನು ತಿಳಿಸುತ್ತಾರೆ. ತಸ್ಯಾಪಿ
ತತ್ವಾದಿವಿಜ್ಞಾನಂ ಚ ತದುತ್ತಮಂ ಅಸ್ತಿ ಇತಿ ಯಾ ಮತಿಃ ತಸ್ಯ ವಾಶ್ಸವಾದನ್ಯಸ್ಯ ಕಸ್ಯಚಿತ್ ಅಸ್ತಿ ಇತಿ ಭಾವನೆತ್ಯಾಜ್ಯ ಅವಜ್ಞಃ ಸಂಪ್ರಕೀರ್ತಿತಃ. ಯಾವುದು ಯಥಾರ್ಥ ವಸ್ತುಗಳೋ ಅದನ್ನು ಅಯಥಾರ್ಥವಾಗಿ ಚಿಂತಿಸುವುದು, ಯಾವುದು ಅಯಥಾರ್ಥವೋ ಅದನ್ನು ಯಥಾರ್ಥವಾಗಿ ಚಿಂತಿಸುವುದು. ನಮ್ಮ ಶರೀರ ಜಡರೂಪವಾದದ್ದು. ನಮ್ಮ ಶರೀರವೇ ನಾವು ಎಂಬ ಜ್ಞಾನ ಕಲಿಯುಗದಲ್ಲಿ ಸುಮಾರು ಜನ ಅದನ್ನೇ ತಿಳಿದುಕೊಂಡಿರ್ತಾರೆ, ಅದೇ ಹೇಳುತ್ತಾರೆ. ಇದೇ ಅಯಥಾರ್ಥವನ್ನೇ ಯಥಾರ್ಥವನ್ನಾಗಿ ಬೋಧಿಸುವುದು ಎಂದರ್ಥ. ನಮಗೂ ಶರೀರಕ್ಕೂ ಅತ್ಯಂತ ಸ್ಪಷ್ಟವಾದ ಭೇದವಿದೆ ಎಂಬುದು ಸುಜ್ಞಾನ ಎಂದು ತಿಳಿಯಬೇಕು. ಮಹಾ ಅಜ್ಞಾನ ಎಂದು ತಿಳಿಯಬೇಕು. ಈ ಮಹಾ ಅಜ್ಞಾನಗಳು ಘೋರತಮವಾದ ಪಾಪದ ಫಲ. ಈ ಪಾಪದ ಫಲ, ಪಾಪವನ್ನು ಮಾಡತಕ್ಕಂಥವರು ಅಸುರ ಪ್ರವೃತ್ತಿಗಳು. ಇದನ್ನು ಧರ್ಮ ವಿವೇಕದಿಂದ ನಾವು ತಿಳಿಯಬಹುದು. ಸುರಾಹ ಹರಿಗುಣಃ ಪ್ರೋಕ್ತಾಃ ತೇ ಮೇ ಸ್ತೂ ಇತಿ ಚಿಂತಿತಂ ಸುರಾಪಾನಮಿತಿ ಪ್ರೋಕ್ತ ತನ್ನ ಕುರ್ಯಾತ್ ಕಥಂಚನ. ಭಗವಂತನ ಗುಣಗಳನ್ನು ಯಾರು ಕದ್ದು ಬಿಡುತ್ತಾರೋ, ಭಗವಂತನ ಗುಣಗಳನ್ನು ಅಲ್ಪ ಎಂದು ಯಾರು ಬಗೆಯುತ್ತಾರೋ, ಭಗವಂತನ ಗುಣಹೀನ ಎಂದು ಯಾರು ಚಿಂತನೆ ಮಾಡುತ್ತಾರೋ, ಇದು ಅತ್ಯಂತ ಶ್ರೇಷ್ಠವಾದ, ಪಾಪಗಳಲ್ಲಿ ಅತ್ಯಂತ ಶ್ರೇಷ್ಠ ಅಂದರೆ ಕನಿಷ್ಠವಾದ ಕೃತಿಯಾಗುತ್ತದೆ. ಇದು ಸುರಾಪಾನಂ ಎಂದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸುರ ಅಂದರೆ ದೇವತೆಗಳ ಭಗವಂತನ ಗುಣ. ಇದನ್ನು ಗುಣ ಇಲ್ಲ ಅಂತ ಹೇಳತಕ್ಕಂಥದ್ದು ಅದು ಸುರಾಪಾನ ಎಂಬತಕ್ಕ ಮಹಾಪಾತಕ. ಈ ಮಹಾಪಾತಕ ಮಾಡತಕ್ಕಂಥವರು ಯಾರು? ತಮೋಜೈವರು. ಇದನ್ನು ಮಹಾಭಾರತ ತಾತ್ಪರ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಬ್ರಾಹ್ಮಣೋ ವಿಷ್ಣುರುದ್ದಿಷ್ಟ ಸ್ವನಾಸ್ತಿಕ್ಯಚ್ಚ ಅಭಿಚಿಂತನಂ ಬ್ರಹ್ಮಹತ್ಯ ಸಮುದ್ದಿಷ್ಟ ತಾಂ ನ ಕುರ್ಯಾತ್ ಕಥಂಚನ ಇತಿ ಆಗಮ ತಾತ್ಪರ್ಯೆ. ಅವರು ಬ್ರಹ್ಮಹತ್ಯಾದಿ ಪಾಪಗಳಲ್ಲಿ ನಿಸ್ಸೀಮರಾಗಿರುತ್ತಾರೆ. ವಿಷ್ಣು ಪುರಾಣದಲ್ಲಿ ಇದರ ವಿಶೇಷ ಫಲವನ್ನು ಹೇಳುತ್ತಾರೆ. ಜೀವ ಅಭೇದಂ ತಥಾಭೇದಂ ಜಗತೋ ಯೋ ವಿದು ಪ್ರಭೋ ತೇಪಯಾಂತೆ ತಮೋ ಘೋರಂ ಅದರಂ ಬ್ರಹ್ಮತಾಸ್ಕರಃ ಭೇದಾಭೇದಂ ವಿದುರ್ಯಾಹ ಯಾ ಜೀವೇಸ್ತು ಜಗತೋಪಿ ಚ ಪರಸ್ಯ ಬ್ರಹ್ಮಣೋ ಯಾಂತಿ ತಮೋ ತೇಪೆ ಉತ್ತರಂ ಸದಾ ತಸ್ಮಾ ಸರ್ವೋತ್ತಮಂ ವಿಷ್ಣು ಪೂರ್ಣ ಸರ್ವಗುಣೋ ಚೇತುಶ್ರಯಂ. ಜೀವರಲ್ಲಿ ಪರಸ್ಪರ ಭೇದವಿದೆ, ಎಲ್ಲ ಜೀವರು ಒಂದೇ ಎಂಬತಕ್ಕಂತಹ ತಿಳಿತಕ್ಕಂತಹದ್ದು ಮಹಾ ಅಜ್ಞಾನ. ಮತ್ತು ಅವರಲ್ಲಿ ಅಭೇದವನ್ನು, ಎಲ್ಲ ಜೀವರು ಒಂದು ಎಂಬತಕ್ಕಂಥ ತಿಳಿಯುವ ಅಜ್ಞಾನ. ಜಗತ್ತಿನಲ್ಲೂ ಸಹ, ಎಲ್ಲ ಜಗತ್ತಿನಲ್ಲೂ ಎಲ್ಲ ಜಾಗವೂ ಸಹ ಅಭೇದವನ್ನು ತಿಳಿತಕ್ಕಂಥದ್ದು. ಜೀವನಲ್ಲೂ ಅಭೇದ, ಜಡದಲ್ಲೂ ಅಭೇದ. ಹೀಗೆ ಯಾರು ತಿಳಿದುಕೊಂಡು ಉಪಾಸನೆ ಮಾಡುತ್ತಾರೋ, ಬೋಧಿಸುತ್ತಾರೋ, ಬೇರೆಯವರೇ ತಿಳಿಸುತ್ತಾರೋ, ಇದು ಅತ್ಯಂತ ಘೋರತಮವಾದ ಅಧಮ ಲೋಕವನ್ನು ಅವರು ಕುರಿತು ಹೊರಡುತ್ತಾರೆ. ಇದು ಅತ್ಯಂತ ಭಯಂಕರವಾದ ಪಾತಕ ಎನಿಸಿಕೊಳ್ಳುತ್ತದೆ. ಇದು ಯಥಾರ್ಥಕ್ಕೆ ವಿರುದ್ಧವಾದದ್ದು ಅಂತ ತಿಳಿಯಬೇಕು. ಯಾರು ಭೇದಾಭೇದವನ್ನು ಯಾರು ತಿಳಿಯುತ್ತಾರೋ, ಜೀವನಲ್ಲಿ ಜಗತ್ತಲ್ಲೂ ಸಹ ಭೇದಾಭೇದ ಅಂದರೆ ನಾನು ಜಗತ್ತು ಒಂದು. ಇಲ್ಲಿ ಕಣ್ಣಿಗೆ ಕಾಣುತ್ತಿದೆ, ಆದರೆ ನಂತರದಲ್ಲಿ ಇದು ಒಂದೇ ಆಗುತ್ತದೆ. ಎಲ್ಲ ಜಗತ್ತು ಮನುಷ್ಯನೇ ಆಗುತ್ತಾನೆ, ಮನುಷ್ಯನೇ ದೇವರಾಗುತ್ತಾನೆ. ಈ ರೀತಿಯಲ್ಲಿ ಭೇದವೂ ಇದೆ, ಅಭೇದವೂ ಇದೆ. ಯಾರು ಚಿಂತನೆ ಮಾಡುತ್ತಾರೋ ಅವರೂ ಸಹ ಘೋರ ತಮಸ್ಸನ್ನೇ ಕುರಿತು ಪ್ರಯಾಣ ಮಾಡುತ್ತಾರೆ. ಅವರೂ ಸಹ ಸಾತ್ವಿಕರಲ್ಲವೇ ಅಲ್ಲ, ರಾಜಸರಂತೂ ಅಲ್ಲವೇ ಅಲ್ಲ. ಅವರು ಕೇವಲ ತಾಮಸ ಜನರು ತಿಳಿಯಬೇಕು.
ವಿಜಾನೀಯಾದಿಮಾಂ ಮುಕ್ತ್ಯರ್ಥಂ ಸರ್ವತಸ್ಯ ವಿಲಕ್ಷಣಂ ಭಿನ್ನಂ ಮಿತೋ ವಿಜಾನೀಯಂ ಭಿನ್ನಾ ಭಿನ್ನಾನಿ ಯೋ ವಿದೋಪಿ ವಾ ತೇಪಿ ಯಾಂತಿ ತಮೋ ಘೋರಂ ತಸ್ಮಾತ್ ನ ಏವಂ ವಿದೋ ವಿದುಹು. ತಮೋ ಜೀವರಿಗೆ ಅಭೇದವೇ ಕಾಣಿಸಿಕೊಳ್ಳುತ್ತದೆ ಹೊರತು ಭೇದದ ಜ್ಞಾನವೇ ಆಗುವುದಿಲ್ಲ, ಸ್ವರೂಪದಲ್ಲೇ ಆಗುವುದಿಲ್ಲ ಎಂದು ತಿಳಿಯಬೇಕು. ಇದು ಯಾಕೆ ಆಗುವುದಿಲ್ಲ ಅಂದರೆ ಸ್ವರೂಪದಲ್ಲೇ ಅವರ ಅಜ್ಞಾನದಿಂದ ಮುಚ್ಚಿದಿರುವುದರಿಂದ ಅವರಿಗೆ ಸಂಜ್ಞಾನ ಎಂಬುದು ಹೊಳೆಯುವುದಿಲ್ಲ, ಕಾಣುವುದಿಲ್ಲ, ತಿಳಿಯುವುದಿಲ್ಲ. ಆರಬ್ಧ ಪಾಪಂ ಸ್ಯಾತ್ ವಿನಶ್ಯತಿ ನಿಶ್ಚಯಂ ಪಶ್ಯತೋ ಬ್ರಹ್ಮನೇದೊಂದು ಹೀನಂ ಚ ಬ್ರಹ್ಮ ಪಶ್ಯತು. ಈ ರೀತಿ ಅನೇಕವಾದ ಪಾಪಗಳಿಂದ ದುರ್ಗತಿಯನ್ನೇ ತಾಮಸ ಜನರು ಹೊಂದುತ್ತಾರೆ. ನಹಿ ಆನಂದೋ ನಿಜತ್ತೇಷಂ ಪರೈಲಭ್ಯ ಕಥಂಚನ ಕಿಮ ವಿಷ್ಣು ಪರಾನಂದೋ ನತೇ ವಿಷ್ಣು ಇತಿ ಶ್ರುತೇ. ಅವರಿಗೆ ಈ ಲೋಕದಲ್ಲೂ ಸಹ ಅತಿ ಕ್ಲಿಷ್ಟಕರವಾದ ಕಷ್ಟಕಾರ್ಪಣ್ಯಗಳು ವ್ಯಾಧಿ ರೂಪೇಣ ಇರುತ್ತದೆ ಮತ್ತು ಅವರು ಸತ್ತ ನಂತರವೂ ಸಹ ನಿತ್ಯ ನರಕವಾದ ನರಕಾದಿ ಅನರ್ಥ ಲೋಕದಲ್ಲೇ ಅವರಿರಬೇಕಾಗುತ್ತದೆ. ಇದೇ ಪರಮ ನಿಜವಾದ ಫಲ. ಹರೇರುಪಾಸನ ಯತ್ರ ಸದೈವ ಸುಖರೂಪಿಣಿ ನ ಚ ಸಾಧೂನ ಭೂತ ಸಾ ಸಿದ್ಧಿರೇವಾತ ಸಾಯತಃ ಇತಿ ಬ್ರಹ್ಮವೈವರ್ತ ಪುರಾಣದಲ್ಲಿ ಭಗವಂತನ ಆರಾಧನೆಯೇ ಶ್ರೇಷ್ಠ ಮಾರ್ಗ, ಅದನ್ನು ವಿರೋಧಿಸುವುದು ಅತ್ಯಂತ ಹೇಯವಾದ ಮಾರ್ಗ ಅಂತ ತಿಳಿಯಬೇಕು. ಏತಂ ಆನಂದಂ ಅವ್ಯಾತ್ಮಾನಂ ಅನುವಿಶ್ಯ ನ ಜಾಯತೆ ನ ಹಿ ಯಸತೆ ನ ವರ್ಧತೆ ಯಥಾ ಕಾಮಂ ಚರತಿ ಯಥಾ ಕಾಮಂ ಪಿಬತಿ ಯಥಾ ಕಾಮಂ ರಮತೆ ಯಥಾ ಕಾಮಂ ಉಪರಮತೆ ಎಂಬುದು ಶ್ರುತಿ ಇದೆ. ಅಜಃ ಏಕಃ ಜುಷಮಾಣೋ ನಶೇತೆ ಜಹಾಂತಯೇನಂ ಮುಕ್ತಭೋಗಂ ಅಜೋ ಅನ್ಯಃ ಬಹು ಜ್ಞಾನಸ್ತಪಸಃ ಪೂತಾ ಮದ್ಭಾವಮಾಗತಃ ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮಂ ಆಗತಃ ಸರ್ಗೋಪಿ ನೋಪಜಾಗ್ಯಂತೆ ಪ್ರಳಯೇತು ನ ವಿತಂತಿತೆ. ಯಾರು ಯೋಗ್ಯ ಮಾರ್ಗವನ್ನು ತಿಳಿಸುತ್ತಾರೋ ಅವರಿಗೆ ಮಾತ್ರ ಪುನರ್ಜನ್ಮವಿಲ್ಲದಂಥ ಮುಕ್ತಿ, ಅದರ ಮೋಕ್ಷ ಆಗುತ್ತದೆ. ಅಲ್ಲಿ ಕೇವಲ ಸುಖವನ್ನೇ ಅನುಭವಿಸುತ್ತಾರೆ. ಆದರೆ ತದ ವ್ಯತಿರಿಕ್ತವಾದ ತಾಮಸ ಜೀವರು ಇಹದಲ್ಲೂ ದುಃಖ ಮತ್ತು ಪರದಲ್ಲೂ ಅತ್ಯಂತ ನಿಬಿಡವಾದ ದುಃಖದಲ್ಲೇ ಇರಬೇಕಾಗುತ್ತದೆ ಎಂಬುದು ಗೀತಾ ಭಾಷ್ಯದಲ್ಲಿ ತಿಳಿಸಿದ್ದಾರೆ ಶ್ರೀಮದಾನಂದ ತೀರ್ಥರು. ಇದನ್ನು ಶ್ರೀ ವೇದವ್ಯಾಸ ದೇವರು ಭಗವದ್ಗೀತೆಯ ಅಷ್ಟಾದಶ ಪುರಾಣದಲ್ಲಿ ಅಷ್ಟಾದಶ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ತಾಮಸ ಜೀವರ ಹಣೆ ಬರಹವನ್ನು ತಿಳಿಸಿದ್ದಾರೆ. ಇದು ಸಾಧಾರಣವಾಗಿ ಮನೆಗಳಲ್ಲಿ ಎಲ್ಲರಿಗೂ ಗೊತ್ತು. ಉಪ್ಪು ತಿಂದವ ನೀರು ಕುಡಿಯುತ್ತಾನೆ ಎಂಬುದು ಇನ್ನೊಂದು ಗಾದೆಯ ಮಾತಿದೆ. ಉಪ್ಪು ಎಂಬತಕ್ಕಂಥದ್ದು ಷಡ್ರಸಗಳಲ್ಲಿ ಒಂದಾದರೂ ಸಹ ಉಪ್ಪು ಕೇವಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಇರಬೇಕೇ ಹೊರತು ಅತಿಯಾದ ಉಪ್ಪು ತಿಂದರೆ ಅವರು ಏನು ಮಾಡಬೇಕಾಗುತ್ತದೆ? ಅವರು ಹೊಟ್ಟೆ ತುಂಬಿಸಿಕೊಳ್ಳಲು ಸಾಧ್ಯವಿಲ್ಲ. ಅವರು ಹೆಚ್ಚಾಗಿ ನೀರನ್ನು ಕುಡಿದು ಅದನ್ನು ಪರಿಹಾರ ಮಾಡಿಕೊಳ್ಳಬೇಕಾಗುತ್ತದೆ. ಅದರಂತೆ ಸಂಸಾರ ಅವಸ್ಥೆಯಲ್ಲಿ ನಾವು ಉಪ್ಪಿನ ಪ್ರಮಾಣ ಎಷ್ಟು ಕನಿಷ್ಠ ಪ್ರಮಾಣದಲ್ಲಿ ಮಾಡುತ್ತೇವೋ ಹಾಗೆ ಸಾತ್ವಿಕ ಜನರು ತಾಮಸ ಗುಣದಿಂದ ಕೂಡಿದ್ದರೂ ಸಹ ಕೇವಲ ಉಪ್ಪಿನೋಪಾದಿಯಲ್ಲಿ ಅಲ್ಪವಾಗಿ ಅದನ್ನು ಬಳಸಿಕೊಳ್ಳಬೇಕು. ಅಲ್ಪವಾಗಿ ಬಳಸಿಕೊಂಡಾಗ ಅದು ಹಿತವೆನಿಸಿಕೊಂಡಿರುತ್ತದೆ ಸಾತ್ವಿಕರಿಗೆ. ಅತಿಯಾದಾಗ ಅದು ಆ ಪದಾರ್ಥದ ಗುಣವನ್ನೇ ಕೆಡಿಸಿ
ಮತ್ತು ತಮ್ಮ ಆರೋಗ್ಯವನ್ನು ಕೆಡಿಸಿಬಿಡುತ್ತದೆ. ಇದು ತಾಮಸರ ಪ್ರವೃತ್ತಿಯಾಗಿದೆ. ಆದ್ದರಿಂದಲೇ ಯಾವುದೇ ಪದಾರ್ಥವು ಅತಿಯಾಗಿ ಸೇವಿಸಿದಾಗ ಅದು ವಿಷರೂಪಿಯಾಗುತ್ತದೆ. ಇದು ಸಂಸಾರದಲ್ಲಿ ಪ್ರತಿಯೊಬ್ಬರಿಗೂ ತಿಳಿದಂಥ ವಿಷಯವಾಗಿದೆ. ಆದರೆ ದೈಹಿಕವಾದ ಭಾರ ಹೊರುವಲ್ಲಿ ಎಲ್ಲರಿಗೂ ಅನುಭವವಾದಂತೆ ತಿನ್ನುವ ಪದಾರ್ಥಗಳಲ್ಲೂ ತಿಂದಾಗ ಅತಿರೇಕವಾಗಿ ತಿಂದಾಗ ಅನುಭವವಾಗುತ್ತದೆ. ಆದರೆ ಮಾನಸಿಕವಾಗಿ ಮಾತ್ರ ತನಗೆ ಬೇಕಾಗಿರತಕ್ಕಂಥ ಹಣ ಮತ್ತು ಗುಣ ಮತ್ತು ಅಹಂಕಾರಗಳಿಂದ ಹೆಚ್ಚಾದ ತನ್ನ ಯೋಗ್ಯತೆಯನ್ನು ಮೀರಿ ಹೆಚ್ಚು ಪಟ್ಟು ಅಪೇಕ್ಷೆ ಪಡುತ್ತಾರೆ ಮಾನಸಿಕವಾಗಿ. ಈ ಮನಸ್ಸು ಎಂಬುದು ಕೋಟ್ಯಾಂತರ ಜನ್ಮಕ್ಕೆ ಸಂಬಂಧಿಸಿದ್ದಾದ್ದರಿಂದ ಆ ಮನಸ್ಸಿನಲ್ಲಿ ಅಹಂಕಾರ ಎಂಬುದು ಕೂಡಿರುತ್ತದೆ. ಅದನ್ನು ನಾಶಪಡಿಸಲು ಅಹಂಕಾರದಿಂದ ದರ್ಪದಿಂದ ಕೂಡಿದ ಆನೆ ಮುಂತಾದ ಶರೀರಗಳು ಭಗವಂತ ಕೊಟ್ಟು ಅದನ್ನು ನಿವಾರಣೆ ಮಾಡುತ್ತಾನೆ. ಇದು ಅತ್ಯಂತ ಭಯಂಕರವಾದದ್ದು. ಈ ಅಹಂಕಾರ ಬಂದಿದ್ದು ಮನುಷ್ಯ ರೂಪದಲ್ಲಿದ್ದಾಗ ಅತಿಯಾದ ಆಸೆ ಪಟ್ಟವ ಜನರಿಗೂ ಅಂತ ತಿಳಿಯಬೇಕು. ಯಾರು ವಿಷವನ್ನು ಬೇರೆಯವರಲ್ಲಿ ಕಹಿ ವಿಷವನ್ನೇ ಮಾತನ್ನು ಹೇಳುತ್ತಾರೋ, ಕಹಿ ವಿಷವಾದ ಚಿಂತನೆ ಮಾಡುತ್ತಾರೋ ಅವರು ವಿಷ ಪ್ರಾಣಿಗಳಂತೆ ಬದುಕುತ್ತಾರೆ. ಹಾವು, ಚೇಳು ಮುಂತಾದವುಗಳಾಗಿ ಹುಟ್ಟಿ ಆ ವಿಷವನ್ನು ತಮ್ಮಲ್ಲೇ ಇಟ್ಟುಕೊಂಡಿರುತ್ತಾರೆ. ಆದ್ದರಿಂದ ಜನಗಳಿಂದ ಹಿಂಸೆಗೆ ಒಳಗಾಗುತ್ತಾರೆ. ಇದು ಪ್ರತ್ಯಕ್ಷವಾಗಿ ನಾವು ನೋಡಬಹುದು. ಯಾರು ವೈಯಕ್ತಿಕವಾಗಿ ಭೌತಿಕವಾಗಿಯೂ ಹಿಂಸಾ ಪ್ರವೃತ್ತಿಯಲ್ಲಿರುತ್ತಾರೋ ಅವರು ಕಾಡಿನ ಪ್ರಾಣಿಗಳಾಗಿ ಹುಲಿ, ಸಿಂಹ, ತೋಳ, ನಾಯಿ, ಕರಡಿ, ನರಿ ಮುಂತಾದ ಈ ಕಾಡು ಪ್ರಾಣಿಗಳಾಗಿ ಹುಟ್ಟುತ್ತಾರೆ. ಕಾರಣ ಯಾರು ದ್ವೇಷದಲ್ಲೇ ಅಂದರೆ ಜಗಳ, ಕೊಲೆ, ಪರಸ್ಪರ ಕಿತ್ತಾಡುವಿಕೆಯಲ್ಲಿ ಯಾರು ತೊಡಗಿರುತ್ತಾರೋ ಇದು ತಾಮಸರ ಪ್ರವೃತ್ತಿ, ತಾಮಸರ ಕೆಲಸ. ಇದು ಮನುಷ್ಯ ಜನ್ಮದಲ್ಲಿ ಅಷ್ಟು ಅವರು ಅನುಭವಿಸಲು ಸಾಧ್ಯವಿಲ್ಲ. ಆದ್ದರಿಂದ ಕಾಡು ಪ್ರಾಣಿಗಳಾಗಿ ಕಿತ್ತಾಡುವುದನ್ನು ಮುಂದುವರಿಸುತ್ತಾರೆ. ಕಾಡುಗಳಲ್ಲಿ ಅನಾಯಾಸವಾಗಿ ಒಂದು ಮರದೊಡನೆ ಕಿತ್ತಾಡುತ್ತಿರುತ್ತದೆ, ಇನ್ನೊಂದು ಪ್ರಾಣಿಯೊಡನೆ ಕಿತ್ತಾಡುತ್ತಿರುತ್ತದೆ. ಈ ಕಿತ್ತಾಡುವಿಕೆ ಎಂಬುದು ದುಷ್ಟ ಜನರ ತಾಮಸ ಪ್ರವೃತ್ತಿ. ಅದನ್ನು ನಾವು ಹಾವು ಮುಂಗುಸಿಯಲ್ಲಿ ನೋಡಬಹುದು, ಇಲಿ ಬೆಕ್ಕಲ್ಲಿ ನೋಡಬಹುದು, ಯಾವುದೇ ಪ್ರಾಣಿಗಳಲ್ಲಿ ನೋಡಬಹುದು. ಈ ದುಷ್ಟ ಪ್ರವೃತ್ತಿ ಯಾಕೆ ಬಂತು? ಅವನು ಮನುಷ್ಯನಾಗಿದ್ದಾಗ ಆ ತಾಮಸ ಪ್ರವೃತ್ತಿಯನ್ನು ಬೆಳೆಸಿಕೊಂಡ ಪರಿಣಾಮ ಫಲರೂಪವೇ ಆಗಿದೆ. ಇದನ್ನು ಸುಸ್ಪಷ್ಟವಾಗಿ ಅನ್ವ್ಯಾಖ್ಯಾನದಲ್ಲೇ ತಿಳಿಸಿಕೊಟ್ಟಿದ್ದಾರೆ. ಪಶುರೂಪವಾಗಿ ಬಂದು ಆಯಾ ಗುಣವನ್ನು ಅನುಭವಿಸುವ ಆ ಯೋನಿಯಲ್ಲಿ ಸಂಚರಿಸುತ್ತಾರೆ. ಈ ಯೋನಿಯಿಂದ ಬಿಡುಗಡೆಯಾಗುವುದು ಬಹಳ ಕಷ್ಟಕರವಾಗಿರುತ್ತದೆ. ಎಷ್ಟು ಸಾರಿ ಹುಟ್ಟುವುದು ಎಂಬುದು ಭಗವಂತನೇ ನಿರ್ಣಯ ಮಾಡುತ್ತಾನೆ. ಅದು ಆಯಾ ಜೀವರ ಆ ಕೋಪ, ತಾಪ, ಅನಿಷ್ಟ ರೂಪದ ಲೆಪ್ತ್ ಅಂದರೆ ಅದರ ಆಳದ ಮೇಲೆ ಅದು ಅವಲಂಬಿತವಾಗಿರುತ್ತದೆ. ಇದು ಯಾವುದೂ ನಮಗೆ ತಿಳಿಯುವುದಿಲ್ಲ, ಪ್ರತ್ಯಕ್ಷಕ್ಕೆ ಯೋಗ್ಯವಾದ್ದಲ್ಲ. ಒಂದು ಕತ್ತಿಯಾಗಿ ಹುಟ್ಟಿದವಾಗ, ಒಂಟಿಯಾಗಿ ಹುಟ್ಟಿದಾಗ ಸಂಸಾರ ನಿರ್ವಹಣೆಯಲ್ಲಿ ಯಾರು ವಂಚನೆಯನ್ನು ಮಾಡಿರ್ತಾರೋ ಅವರಿಗೆ ಕತ್ತೆ ರೂಪವನ್ನು ಒಂಟೆ ರೂಪವಾಗಿ ಭಗವಂತ ಕೊಡುತ್ತಾನೆ. ಇದೆಲ್ಲವೂ ತಾಮಸ ಪ್ರಕ್ರಿಯೆ, ತಾಮಸ ಕರ್ಮವೇ ಎನಿಸಿಕೊಳ್ಳುತ್ತದೆ. ಇದು ಪ್ರತ್ಯಕ್ಷಕ್ಕೆ ಸಿದ್ಧವಾಗಿದೆ. ಆದರೂ ಹಲವಾರು ಮನಸ್ಸಿನಲ್ಲಿ ಇದು ಖೇದವನ್ನು ಉಂಟು ಮಾಡುತ್ತದೆ, ತಮಗೆ ಅನಿಷ್ಟವನ್ನು ತೋರುತ್ತದೆ. ಆದರೆ ಅನಿಷ್ಟವನ್ನೇ ಅವರು ಪ್ರತಿಪಾದಿಸುತ್ತಾ ಇರುತ್ತಾರೆ. ಅವರೇ ಇದಕ್ಕೆ ದುಃಖ ಭಾಗಿಗಳಾಗಿ ಮುಂದೆ ಜನ್ಮಗಳಲ್ಲಿ ಇಂತಹ ದುಷ್ಟ ಪ್ರಾಣಿಗಳ ಅವಸ್ಥೆಯನ್ನು ಪಡುತ್ತಾರೆ. ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ಆ ಹಿಂಸೆಯನ್ನು ಬಯಲಿಗಡದಂತೆ
ಅಡ್ಡತೊಡಗುತ್ತಾರೆ. ಇದರಿಂದ ಏನಾಗುತ್ತದೆ, ಅವರ ಮನಸ್ಸಿನಲ್ಲಿ ಅದುಮಿದ್ದ ಅಜ್ಞಾನ ಮತ್ತು ಕ್ರೌರ್ಯ ಇದು ಪ್ರಾಣಿಗಳ ರೂಪದಲ್ಲಿ ಮುಂದಿನ ಜನ್ಮಗಳಲ್ಲಿ ಬರಬೇಕಾಗುತ್ತದೆ. ಈ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಉದ್ದೇಶ ಮಾಡಿ ಸರ್ವರಿಗೂ ಉಪದೇಶ ಮಾಡಿದ ಬಗೆ ಏನು? ತಮೋ ಕಾರ್ಯದಿಂದ ಮನುಷ್ಯರಲ್ಲಿದ್ದಾಗ ಜ್ಞಾನ ಬರುವುದೇ ಇಲ್ಲ. ಕೇವಲ ಅವರು ದ್ವೇಷದಿಂದ ಕೂಡಿರುತ್ತಾರೆ, ಜಗಳ ಆಡುವುದರಲ್ಲಿ ನಿಸ್ಸೀಮರಾಗಿರುತ್ತಾರೆ, ಪರರ ಸ್ವತ್ತನ್ನು ಚಿಂತಿಸಿರುತ್ತಾರೆ. ಇವರಿಗೆ ಹರಿಯಲ್ಲಿ ಭಕ್ತಿಗೆ ಬರುವುದು ಸಾಧ್ಯವಿಲ್ಲ ಮತ್ತು ಇವರು ತಮ್ಮ ಆಯುಸ್ಸನ್ನು ಕಳೆದುಕೊಂಡು ಕಾಡಿನ ಪ್ರಾಣಿಗಳಾಗಿ ಅನಂತ ಜನ್ಮಗಳಲ್ಲಿ ಕಷ್ಟಪಡುತ್ತಾರೆ. ಹೀಗೆ ಕಷ್ಟಪಟ್ಟು ಯಾವಾಗ ತೀವ್ರತೆ ಇವರ ದುರಹಂಕಾರ ತೀವ್ರತೆ ಹೆಚ್ಚಾಗುತ್ತದಾಗ ತಮಸ್ಸನ್ನು ಕುರಿತು ಪ್ರಯಾಣ ಮಾಡುತ್ತಾರೆ, ಅಲ್ಲಿ ನಿತ್ಯ ದುಃಖವನ್ನು ಹೊಂದುತ್ತಾರೆ ಎಂಬುದು ತಾಮಸ ಜೀವರ ಜೀವನಚರ್ಯವಾಗಿರುತ್ತದೆ, ಅವರ ಅಂತಿಮ ಗುರಿಯಾಗಿರುತ್ತದೆ. ಅಂತಿಮ ಯಾತ್ರೆಯೂ ಸಹ ದುಃಖಮಯವಾಗಿ ಇರುತ್ತದೆ ಎಂಬುದು ನಾವು ಸುಸ್ಪಷ್ಟವಾಗಿ ತಿಳಿಯಬೇಕು. ಜೀವನಲ್ಲಿ ತ್ರಿವಿಧ ಇದ್ದಾಗ ಸಾತ್ವಿಕರು ಹೇಗಿರುತ್ತಾರೆ, ರಾಜಸರು ಹೇಗಿರುತ್ತಾರೆ, ತಾಮಸರು ಹೇಗಿರುತ್ತಾರೆ ಎಂಬುದು ಜ್ಞಾನ ಮೂರೂ ಜೀವರು ತಿಳಿದುಕೊಂಡು ಈ ಜೀವ ತ್ರಯ ಎಂಬತಕ್ಕಂಥದ್ದು ಸ್ವರೂಪಭೂತವಾದದ್ದು, ಯಾರೋ ಒಂದು ದಿನ ಹುಟ್ಟಿದ್ದಲ್ಲ, ಇನ್ನೊಬ್ಬರಿಂದ ಅಂಟಿಸಿದ್ದಲ್ಲ, ಇದು ಸ್ವರೂಪಭೂತವಾದದ್ದು. ಇದನ್ನು ಬೇರೆ ಜೀವರು ಅರಿತುಕೊಳ್ಳಲಿಕ್ಕೋಸ್ಕರವಾಗಿ ಹೇಗೆ ಭಿನ್ನರಾಗಿದ್ದಾರೆ, ಹೇಗೆ ಗುಣದಿಂದ ಭಿನ್ನರಾಗಿದ್ದಾರೆ ಎಂಬುದನ್ನು ವಿಶೇಷಾಕಾರವಾಗಿ ತಿಳಿದು ತಾರತಮ್ಯವನ್ನು ಮಾಡಬೇಕು, ಪಂಚವೇದ ತಾರತಮ್ಯವನ್ನು ಗಟ್ಟಿ ಮಾಡಿಕೊಳ್ಳಬೇಕು ಎಂಬುದೇ ಶ್ರೀ ವೇದವ್ಯಾಸರ, ಶ್ರೀ ಭಗವಂತ ಶ್ರೀಕೃಷ್ಣನ ಹಾಗೂ ಪುರಂದರದಾಸರಿ ವರದರು ಎಂಬ ಶಬ್ದದಿಂದ ನಾವು ತಿಳಿಯಬೇಕಾದ ವಿಷಯವಾಗಿದೆ. ಇಂತಹ ಶ್ರೇಷ್ಠ ವಿಷಯವನ್ನು ತಿಳಿಸುವ ಶ್ರೀ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರಂತರ್ಯ ಪುರಂದರ ಬಿಡನಿಗೆ ಭೂಯಿಷ್ಟ ಅಂತ ನಮ್ಮ ಮುಕ್ತಿವಿದೆ ಮಾದೇ ತಿಳಿಸಿ. ಇಂತಹ ಶ್ರೇಷ್ಠ ಜ್ಞಾನ ಕೇವಲ ಮನುಷ್ಯ ಜನ್ಮದಲ್ಲಿದ್ದಾಗ ಮಾತ್ರ ತಿಳಿಯಲು ಸಾಧ್ಯ. ಇಂಥ ಶ್ರೇಷ್ಠ ಜನ್ಮಕ್ಕೆ ಕಾರಣಭೂತರಾದ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು ಚಿಂತಿಸಿ ಅವರ ಸ್ಮರಿಸಬೇಕು. ತಂದೆ ತಾಯಿ ಇರುವಿಗೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸಿ ನೆನೆಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಕೃತಿಯನ್ನು ಮಾಡಿಸಿದ ಅಪಾರವಾದ ಯಾವ ತತ್ವಾಭಿಮಾನಿ ದೇವತೆಗಳ ನಿರಂತರ ನಮ್ಮಲ್ಲಿ ನಿಂತು ಈ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಅಗಾಧವಾದ ಭಕ್ತಿಯಿಂದ ಪೂಜಿಸಬೇಕು, ನೆನಪಿಸಿಕೊಳ್ಳಬೇಕು, ಅವರನ್ನು ಸ್ಮರಣೆ ಮಾಡುತ್ತಿರಬೇಕು. ಅವರಲ್ಲಿಯೂ ಸಹ ವಾಯುದೇವರು ಮುಖ್ಯ ದೇವತೆಯಾಗಿ ನಿಂತಿದ್ದು, ಅವರಲ್ಲಿ ನಿಂತು ಈ ಕೃತಿಯನ್ನು ಮಾಡಿಸಿದ ವಾಯುದೇವರೇ ಭಾರತೀಪತಿ. ವಾಯುದೇವರು ಸಕಲರಿಗೂ ಮೂಲ ಗುರುಗಳು, ಮುಖ್ಯ ಗುರುಗಳು, ಜೀವೋತ್ತಮರು. ನಾವಿದನ್ನು ಚೆನ್ನಾಗಿ ತಿಳಿದು ಆ ವಾಯುದೇವರನ್ನು ಆರಾಧಿಸಬೇಕು. ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪಿ ಭಗವಂತ. ಅವನೇ ಎಲ್ಲರಲ್ಲೂ ನಿಂತು ಈ ಕೃತಿ ನಡೆಸುವುದರಿಂದ ಇದೆಲ್ಲವೂ ನಾವು ಬಿಂಬೋಪಾಸನೆಯಿಂದ ಎನಿಸಿಕೊಳ್ಳುತ್ತದೆ. ಬಿಂಬನಿಂದಲೇ ತಂದೆ ತಾಯಿಗಳು ಸಹಾಯ ಮಾಡಿದ್ದಾರೆ, ಗುರು ಹಿರಿಯರು ಸಹಾಯ ಮಾಡಿದ್ದಾರೆ, ದೇವತೆಗಳು ತತ್ವಾಭಿಮಾನಿ ದೇವತೆಗಳು ಸಹಾಯ ಮಾಡಿದ್ದಾರೆ ಮತ್ತು ವಾಯುದೇವರು ಸಹಾಯ ಮಾಡಿದ್ದಾರೆ ಅಂತ ಹೇಳಬೇಕು. ಆದ್ದರಿಂದ ನಾವು ಎಲ್ಲ ನಮಸ್ಕಾರವನ್ನು ಯಾರಿಗೆ ಅರ್ಪಿಸಬೇಕು? ನಮ್ಮ ಬಿಂಬನಿಗೆ ಅರ್ಪಿಸಬೇಕು. ಸ್ವತಂತ್ರನಾದ ಬಿಂಬ, ಅಸ್ವತಂತ್ರರಾದ ಈ ಎಲ್ಲ ಜೀವರು. ಇದೇ ಕ್ರಮದಲ್ಲಿ ನಾವು ಚಿಂತನೆ ಸದಾಕಾಲ ಮಾಡಬೇಕು. ಆದ್ದರಿಂದ ಸ್ವತಂತ್ರನಾದ ಬಿಂಬನಿಗೆ ಹೇಗೆ ನಾವು ಸ್ಮರಣೆ ಮಾಡುವುದು, ಹೇಗೆ ಅನುಗ್ರಹವನ್ನು ಸಂಪಾದಿಕೊಳ್ಳುವುದು, ಹೇಗೆ ಪ್ರತಿಯಾಗಿ ನಾವು ಸೇವೆ ಮಾಡುವುದು ಅಂದರೆ, ನಾವು ಅಸ್ವತಂತ್ರರಾದ್ದರಿಂದ ನಾವು ಮಾಡಲು, ಕೊಡಲು, ಕೇಳಲು ಏನೂ ಶಕ್ತರಲ್ಲ. ಪರಾಧೀನ ಪ್ರವೃತ್ತಿಯಲ್ಲಿ ಇರುವುದನ್ನು ಚೆನ್ನಾಗಿ ತಿಳಿದುಕೊಂಡು ಒಡೆಯನಿಗೆ ಮೃತ್ಯುರು ಹೇಗೆ ಅವರನ್ನು ಅನುಸರಿಸಿ ಅವರಿಗೆ ಪ್ರಣಾಮವನ್ನು ಸಲ್ಲಿಸುವುದೇ ಆಗಿದೆ. ಇದನ್ನೇ ಉಪನಿಷತ್ತಲ್ಲಿ ಸ್ಪಷ್ಟವಾಗಿ ತಿಳಿಸಿರುವುದು. ಭೂಯಿಷ್ಠ ಅಂತೆ ನಮ ಮುಕ್ತಿವಿದೇಮ.
ಭೂಯಿಷ್ಠಾಂತೆ ನಮ ಉಕ್ತಿ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿ ವಿಧೇಮ ಅಂತೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.